ನನ್ನನ್ನು ನಿಮ್ಮ ಮದುವೆ ಆಗ್ತೀರಾ? ಓಕೆ. ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ, ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ. ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಗೆಳೆಯ, ಮದ್ವೆ ಅನ್ನೋದು ಹಬ್ಬದ ಊಟ ಇದ್ದ ಹಾಗೆ. ಒಬ್ಬಟ್ಟು ತಿಂದೇ ಇರೋವನಿಗೆ ಇನ್ನೂ ತಿಂದಿಲ್ವಲ್ಲ ಅಂತ ಅನ್ಸುತ್ತೆ. ತಿಂದು ಹೊಟ್ಟೆ ತುಂಬಿರೋವನಿಗೆ ಅಯ್ಯೋ ಸಾಕಪ್ಪ ಸಾಕು ಅನ್ಸುತ್ತೆ. ನೋಡ್ತಾ ಇರೋ, ನಿನಗೂ ಹಬ್ಬ ಆಗುತ್ತೆ. ಗೆಳೆಯ, ಇನ್ನು ಏನೋ ಮಾಡ್ತಾ ಇದ್ಯಾ ಇಲ್ಲಿ? ನಿನಗೋಸ್ಕರ ಎಲ್ಲರೂ ವೇಟಿಂಗು ಅಲ್ವೋ? ಸಾಮಾನ್ಯ ಗಂಡು ಹೆಣ್ಣು ಕಾಯೋದು ನೋಡಿದೀನಿ, ಅಲ್ಲಿ ಹೆಣ್ಣು ನಿನಗೆ ಕಾಯ್ತಾ ಇದಾರಪ್ಪ ಅಲ್ಲಿ. ಒಂದು ನಿಮಿಷ, ಏನೋ ಹೋಗಕ್ ಮುಂಚೆ ಒಂದು ಮುಖ್ಯವಾದ ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಹೋಗೋಣ. ಓಕೆ, ಹೇಳು. ಇವತ್ತಾದ್ರೂ ಭೂಮಿಕನ್ನ ಒಂದ್ ಸ್ವಲ್ಪ ಹೊಗಳ. ನಾನಾ? ಯಾಕೆ ಹೊಗಳಬೇಕು? ಯಾಕೆ ಅಂದ್ರೆ ಅಪ್ಪ, ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಕಣ. ಆಹಾ ಆಹಾ, ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು. ನೀವು ಚೆನ್ನಾಗಿದ್ದೀರಾ. ನಿಮ್ಮ ಕಣ್ಣಂತೂ ಅದ್ಭುತ, ಕಮಲದ ಹಾಗಿದೆ. ನಿಮ್ಮ ಹೇರ್ ಸ್ಟೈಲು ಸೂಪರ್. ಈ ಎಕ್ಸ್ಪ್ರೆಷನ್ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಈ ಎಕ್ಸ್ಪ್ರೆಸ್ ಮಾಡ್ಬಿಡ. ಹೋಗ, ನನಗೆ ಹೊಗಳಕ್ಕೆಲ್ಲ ಬರಲ್ಲ. ನಿನಗೆ ಹೊಗಳಕ್ ಬರಲ್ಲ ಗೊತ್ತು. ಯಾಕೆ ಹೇಳು? ನಿನಗೆ ಲವ್ ಮದುವೆ ಎರಡು ಆಗಿಲ್ವಲ್ಲ, ನನಗೆ ಎರಡೂ ಆಗಿದೆ. ಅದಕ್ಕೆ ನಾನು ಹೇಳ್ದಾಗ ನೀನು ಕೇಳ್ಬೇಕು. ಕೇಳಲ್ಲ. ಕೇಳಿಲ್ಲ ಅಂದ್ರೆ ಬುಲ್ಡೋಸರ್ ಕೆಳಗೋ, JCB ಕೆಳಗೋ ಬಿದ್ದು ಒದ್ದಾಡ ಮಾಡ್ಬಿಡ್ತಾರೆ ಹೇಳ್ತಿರೋ. ನನ್ನ ಮದುವೆ ಮಾಡ್ಕೊಂತ ಇದೆಯಾ ಬೇಡ ಅಂತ ಇದೆಯಾ? ಮಾಡ್ಕೋಬೇಕು ಗೆಳೆಯ. ಈ ಹೆಣ್ಮಕ್ಳಿಗೆ ಹೊಗಳಿಕೆ ಅಂದ್ರೆ ತುಂಬಾ ಇಷ್ಟ ಕಣೋ. ಅದು ಬೇರೆ ಹುಡುಗಿರ್ ಕಣೋ. ಭೂಮಿಕಾಗೆ ಹೊಗಳಿಗೆ ಇಷ್ಟ ಆಗಲ್ಲ, ಬಹಳ ಸಿಂಪಲ್ ಹುಡುಗಿ ಅವಳು. ನನಗೆ ಗೊತ್ತು, ಅವಳು ಸಿಂಪಲ್ಲೇ. ಆದ್ರೂ ಅವಳು ಹುಡುಗಿನೇ ಅಲ್ದೇನಾ? ಬಾರಪ್ಪ ಸಾಕು. ಗೆಳೆಯ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋ. ಈ ಮದುವೆ ಸಂಸಾರ ಇದು ತುಂಬಾ ಸೆನ್ಸಿಟಿವ್ ವಿಷಯ ಕಣೋ. ಸಣ್ಣ ಸಣ್ಣ ಕಾಂಪ್ರಮೈಸಸ್, ಕಾಂಪ್ಲಿಮೆಂಟ್ಸ್ ಅನ್ನೋ ಅಡಿಪಾಯದ ಮೇಲೆನೆ ಸಂಬಂಧ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಏನಾದ್ರು ಬಂದು ರೀ ನಾನು ದಪ್ಪ ಆಗಿದ್ದೀನಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ದಪ್ಪ ಆಗಿದ್ರೆ ದಪ್ಪ ಆಗಿದ್ಯಾ ಅಂತ ಹೇಳ್ತೀನಿ. ನಿನ್ನ ಕತೆ ಅಲ್ಲೇ ಮುಗಿಸ್ಬಿಡ್ತಾಳೆ. ಈ ಡ್ರೆಸ್ಸಲ್ಲಿ ನಿನ್ ದಪ್ಪ ಕಾಣಿಸ್ತಾ ಇದೆಯಾ ಅಂತಾನೋ, ಅಥವಾ ವೇಯಿಂಗ್ ಮೆಷಿನ್ ಸರಿ ಇಲ್ಲ ಅಂತಾನೋ ಅವಳು ಮನಸ್ಸಿಗೆ ನೋವಾಗದಿರೋ ತರ ಹೇಳಿ ಮ್ಯಾನೇಜ್ ಮಾಡಬೇಕು ಗೆಳೆಯ. ನೋಡ ಗೆಳೆಯ, ನಿನ್ನ ಲೈಫಲ್ಲಿ ಹೆಂಡತಿನ ಖುಷಿಯಾಗಿ ಇಟ್ಕೊಳ್ಳೋದೇ ಪ್ರಯಾರಿಟಿ ಆಗಿರ್ಬೇಕು. ಹೆಣ್ಮಕ್ಳನ್ನ ಖುಷಿಯಾಗಿ ಇಟ್ಕೊಂಡ್ರೇನೆ ಕಣೋ ಕಾಲ ಕಾಲಕ್ಕೆ ಮಳೆ ಬೆಳೆ ಹಾಕೋದು, ಜೀವನ ಲಕಲಕ ಲಕಲಕ ಅಂತ ಅನ್ನೋದು. ನನ್ನ ಮಾತಿನ ತಾತ್ಪರ್ಯ ತಮಗೆ ಅರ್ಥ ಆಯ್ತು? ಏನಾದ್ರೂ ಡೌಟ್ಸ್ ಬಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ.
ಆಯ್ತು ಮಹಾಸ್ವಾಮಿ. ಶೀಘ್ರಮೇವ ಗುಡ್ ಗಂಡ ಪಟ್ಟ ಪ್ರಾಪ್ತಿರಸ್ತು. ನಡಿಯಲ್ಲಿ. ಹಲೋ. ಇನ್ ತಡ ಮಾಡೋದ್ ಬೇಡ, ಶಾಸ್ತ್ರ ಶುರು ಮಾಡೋಣ ಅಲ್ವಾ? ಓ ಧಾರಾಳವಾಗಿ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆ ಓದಿ. ಶ್ರೀ ಗುರುಭ್ಯೋ ನಮಃ. ಕುಲದೇವತಾ ಪ್ರಸನ್ನ. ತಾಂಬೂಲ ಬದಲಾಯಿಸ್ಕೊಳ್ಬೋದಮ್ಮ? ಹಾ ಅಣ್ಣ. ತೋಳಿಪ್ಪ, ಹಾರ ಹಾಕೊಳ್ಳಿ. ತೋಳಿಪ್ಪ, ನೀವು ಹುಡುಗಿಗೆ ತೊಡ್ಸಿ. ತಿರುಗಿದೆ ನೆಲೆಯಿಲ್ಲದೆ ನನ್ನೊಳಗೆ ನಾನು ಒಂಟಿಯಂದು ತಿರುಗದೆ ಸತ್ತಿಲ್ಲದೆ ಕೈ ಚಾಚಿದೆ ನೀನು ಜನ್ಮದ ಬಂಧು. ಬೆರಳ ಕೊಂಡಿಯ ಬಲವಾಗಿ ಬೆಸೆಯುತ್ತ ಕನಸುಗಳ ಬಂಡಿಯ ಮೆಲುವಾಗಿ ಎಳೆಯುತ್ತ ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಸಾರಿ. ಅಳೆಮಯ್ಯ, ಉಂಗುರ ಸೈಜ್ ಕರೆಕ್ಟ್ ಆಗತ್ತೆ ತಾನೆ? ಪಾಪ ಗೌತಮ್ ಹಾಯಾಗಿ ತಿರ್ಗಾಡ್ಕೊಂಡಿದ್ದ, ಸರಿಯಾಗಿ ಸಿಕ್ಬಿದ್ದ. ಅಂಡರ್ಸ್ಟ್ಯಾಂಡ್. ಸುಷ್ಮಿತಾ, ನಾನು ಹೇಳಿದ ನ್ಯೂಸ್ ಕರೆಕ್ಟ್ ಆಗಿತ್ತು ತಾನೆ? ಯು ಆರ್ ಸೂಪರ್ ನಿರ್ಮಲಾ. ಶಕುಂತಲಾ, ನೀವು ಕೊಟ್ಟಿದ್ದೊಂದು ಒಳ್ಳೆ ನ್ಯೂಸ್ ಇಂದ ನಮ್ ಪೇಪರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಯ್ತು. ವೆರಿ ನೈಸ್. ಹಾಯ್ ಸುಷ್ಮಿತಾ ಅವರೇ, ಹೌ ಆರ್ ಯು? ಐ ಆಮ್ ಫೈನ್. ನಿನ್ ಪೇಪರ್ ಅಂತೂ ಸೂಪರ್ ಹಾಟ್ ಫ್ಯಾನ್. ಸ್ಪೆಷಲಿ ಆ ಪೇಜ್ 3 ಕಾಲಮ್ ಇದೆಯಲ್ಲ, ಅದಂತೂ ಸೂಪರ್. ನನಗಂತೂ ತುಂಬಾನೇ ಇಷ್ಟ. ಇನ್ಫ್ಯಾಕ್ಟ್ ನಿಮ್ ಪೇಪರ್ ಓದ್ದೆ ನನಗಂತೂ ಬೆಳಕು ಹರಿಯೋದೇ ಇಲ್ಲ. ನಿಮ್ ಪೇಪರ್ ಓದ್ದೆ ನನ್ ಕಾಫಿನೂ ಕುಡಿಯಲ್ಲ, ಗೊತ್ತಾ? ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನಿಮ್ಗೊಂದು ಸಜೆಷನ್ ಕೊಡ್ಲಾ? ಕೊಡ್ಲಾ ಬೇಡವಾ ಹೇಳಿ? ಶೋರ್, ವೈ ನಾಟ್? ಈಗ ನೋಡಿ, ನಿಮ್ಮ ಪೇಪರ್ನಲ್ಲಿ ಪ್ರತಿ ಒಂದು ಆರ್ಟಿಕಲ್ ಸೂಪರ್ ಆಗಿರುತ್ತೆ, ಮಾತಾಡೋ ಹಾಗೆ ಇಲ್ಲ. ಆದ್ರೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ, ನೀವು ಸಾಧಕರ ಬಗ್ಗೆ ಇನ್ನೊಂದು ಕಾಲಮ್ ಆಡ್ ಮಾಡ್ಬೇಕು ಅಂತ. ಈಗ ನೋಡಿ, ನಮ್ಮ ಜಿ ವಾಹಿನಿಯಲ್ಲಿ ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಆಗೋಯ್ತು, ಓನ್ಲಿ ಅಬೌಟ್ ಸಾಧಕರು ಅಲ್ವಾ? ಹಾಗೆ ನೀವು ಸಾಧಕರ ಬಗ್ಗೆ ಒಂದು ಕಾಲಮ್ ಶುರು ಮಾಡಬೇಕು. ಫಾರ್ ಎಕ್ಸಾಂಪಲ್, ನನ್ನಂತವ್ರ ಬಗ್ಗೆ. ನಾನು ಮಿಸ್ ಮೈಸೂರ್ 1988. ಈಗ ನನ್ನಂತವ್ರ ಬಗ್ಗೆ ನನ್ನ ವಯಸ್ಸವ್ರಿಗೆ ಗೊತ್ತಿದೆ, ಬಟ್ ಈಗಿನ ಜನರೇಷನ್ಗೆ ಏನ್ ಗೊತ್ತಿದೆ? ಸೊ ಈಗಿನ ಜನರೇಷನ್ಗೆ ನಮ್ಮಂತ ಸಾಧಕರ ಬಗ್ಗೆ ಗೊತ್ತಾದಾಗ, ಓಹ್, ನಿಮ್ ಪೇಪರ್ ಎಲ್ಲಿಗೋ ಹೋಗ್ಬಿಡುತ್ತೆ. ಇನ್ನು ಹೆಚ್ಚು ಪಾಪ್ಯುಲಾರಿಟಿ, ಸೇಲ್ಸ್ ಎಲ್ಲವೂ ಆಗುತ್ತೆ. ವಾಟ್ ಯು ಸೇ? ರೈಟ್, ನಿಮ್ಗೂ ಇಷ್ಟ ಆಯ್ತಲ್ಲ? ಇವನ್ ಶೀ ಲೈಕ್ಡ್ ಇಟ್.
ನಂಗೆ ಗೊತ್ತಿತ್ತು ಡೆಫಿನೆಟ್ಲಿ ಈ ಐಡಿಯಾ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ. ನಿಮ್ಗೂ ಇಷ್ಟ ಆಯ್ತಲ್ಲ ಸುಷ್ಮಿತಾ ಅವರೇ? ಎಸ್, ವೈ ನಾಟ್? ನಾನು ನಿಮ್ಮ ಸಜೆಷನ್ ತಗೊಳ್ತೀನಿ. ಸೋ ಸ್ವೀಟ್. ನನ್ನ ಬಯೋಡೇಟಾ ಬೇಕಾದ್ರೆ ಯಾವಾಗ ಬೇಕಾದ್ರೂ ಕೇಳಿ. ಓಕೆ, ನನ್ನ ನಂಬರ್ ಬೇಕಾದ್ರೆ ನಮ್ಮ ಬಿಗಿತಿಯವ್ರು ಶೇರ್ ಮಾಡ್ತಾರೆ. ವಾಟ್ ಯು ಸೇ? ಶ್ಯೂರ್ ಶ್ಯೂರ್ ಶ್ಯೂರ್. ನಾನು ಕಾಲಮ್ ಸ್ಟಾರ್ಟ್ ಮಾಡುವಾಗ ಖಂಡಿತ ನಿಮ್ಗೆ ಹೇಳ್ತೀನಿ. ಸೋ ಸ್ವೀಟ್, ಥ್ಯಾಂಕ್ ಯು. ಸಿ ಯು ದೆನ್. ಬಾಯ್ ಬಾಯ್ ಬಾಯ್. ಮಹಿ, ನಿನ್ ಎಂಗೇಜ್ಮೆಂಟ್ ಆಯ್ತಂತೆ. ಎಸ್, ವಾವ್, ಸೂಪರ್. ಇವತ್ತಿನ ಸೆಲೆಬ್ರೇಷನ್ ನಿನ್ ಎಂಗೇಜ್ಮೆಂಟ್ಗೆ. ಮಹಿ, ಎಲ್ಲಿ ನಿನ್ ಫಿಯಾನ್ಸಿ ಕಾಣಿಸ್ತಿಲ್ಲ? ಅವನು ನಿನ್ ಜೊತೆನೆ ಬರ್ತೇನೆ ಅಂತ ಲಕ್ಕಿ ಹೇಳ್ದ. ಹಾ, ಬರ್ತಾನೆ. ಹಿಲ್ಕಾಮ್, ಆದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಎಲ್ರು ಅವನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೋ, ಇಸ್ ಇಟ್? ಒಳ್ಳೇದಾಗಿದ್ರೆ ನನ್ಗೂ ಹೇಳು. ಐ ವಿಲ್ ಗೆಟ್ ಹ್ಯಾಪಿ. ಅವನು ಮಿಡಲ್ ಕ್ಲಾಸ್ ಹುಡುಗ ಅಂತೆ. ಹಾಗಾದ್ರೆ ಅವ್ನು ನಮ್ ಗ್ಯಾಂಗ್ಗೆ ಸೆಟ್ ಆಗಲ್ಲ ಅನ್ಸುತ್ತೆ. ಡಿಜೆ ಮ್ಯೂಸಿಕ್ ಕೇಳಿದ್ರೆ ಎಸ್ಕೇಪ್ ಆಗ್ತಾನೋ ಏನೋ. ಅವ್ನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ನಿಜ. ಆದ್ರೆ ಹಾಗಂತ ಅವನು ಡಿಜೆ ಮ್ಯೂಸಿಕ್ ಕೇಳಿ ಓಡ್ ಹೋಗಲ್ಲ. ಡಿಜೆ ಹತ್ರನೇ ಸ್ಟೆಪ್ ಹಾಕ್ಸ್ತಾನೆ. ಈಸ್ ಅ ರಿಯಲ್ ಆರ್ಟಿಸ್ಟ್. ನಾನ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಈಸ್ ದ ಬೆಸ್ಟ್. ನನ್ ಸೆಲೆಕ್ಷನ್ ಮೇಲೆ ಡೌಟ್ ಇದ್ಯಾ? ಹಾಗೇನಾದ್ರೂ ಇದ್ರೆ ಬಾಬಿನ ಕೇಳಿ. ಆಫ್ ಕೋರ್ಸ್ ಈಸ್ ವೆರಿ ಹಾಟ್ ಅಂಡ್ ಹ್ಯಾಂಡ್ಸಮ್. ಸಾಕು ಸಾಕು. ಹೇ, ವೆಲ್ಕಮ್ ಮಹಿ. ಹೇ, ಹಾಯ್. ಹಾಯ್. ಎಲ್ಲಿ ನಿಮ್ಮ ಐಟಮ್? ಯುವರ್ ಫ್ಯಾನ್ಸೆ ಕರ್ಕೊಂಡು ಬರ್ತೀನಿ ಅಂತಿದ್ದೆ, ನಮ್ಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತಿದ್ದೆ, ಎಲ್ಲಿ ಬರ್ಲಿಲ್ವಾ? ಅವನಿಗೋಸ್ಕರ ತಾನೇ ನೀನು ಅಮರ್ನ ರಿಜೆಕ್ಟ್ ಮಾಡಿದ್ದು. ಹಿ ವಿಲ್ ಕಮ್. ಅವನ್ನ ನೋಡ್ಬೇಕು ಅಂತ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ಬರ್ತಾನೆ ಬರ್ತಾನೆ, ಸ್ವಲ್ಪ ಹೊತ್ತು ಕಾಯ್ಬೇಕು ಅಷ್ಟೇ. ಬರ್ಲಿ ಬರ್ಲಿ, ನಾವು ನೋಡಿ ರೇಟಿಂಗ್ ಕೊಡ್ತೀವಿ. ಆಮೇಲೆ ಬೆಸ್ಟಾ ವರ್ಸ್ಟಾ ಅಂತ ಅಲ್ವಾ? ಎಸ್. ಬಾಬಿ, ಬಾಬಿ, ಹೋಗ್ ಜೀವನ್ ಕರ್ಕೊಂಡ್ ಬಾ. ಅವನು ನಾನು ಹೆಂಗ್ ಕರ್ಕೊಂಡ್ ಬರ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಿ. ನೀನ್ ಹೋಗೀಗ ಅವನ್ನ ಕರ್ಕೊಂಡ್ ಬರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಯು ಆರ್ ಜಸ್ಟ್ ಫೈರ್ಡ್. ಓಕೆ ಓಕೆ, ಕರ್ಕೊಂಡ್ ಬರ್ತೀನಿ. Hi, handsome. Music stop! This is my future mate, Jeevan. ಜೀವಾ, ಎಲ್ರು ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ನೀನ್ ಹೇಳಿದ್ ಕರೆಕ್ಟು. ಈಸ್ ಸೋ ಹ್ಯಾಂಡ್ಸಮ್. ಎಲ್ರು ಸರಿಯಾಗಿ ನೋಡಿ. ನಾನು ಇವನನ್ನ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ. ಹೀ ಈಸ್ ಸೋ ಹಾಟ್. ಅವ್ನ್ ಕಣ್ ನೋಡು ಎಷ್ಟ್ ಚೆನ್ನಾಗಿದೆ. ಸೋ ಕ್ಯೂಟ್. ಮಹಿ, ಮನೇಲೆಲ್ಲ ಕಾಯ್ತಿದ್ದಾರೆ, ಬಾ ಹೋಗೋಣ. ಅರೆ, ಅವ್ರಿಗೆ ಇನ್ನೇನ್ ಕೆಲ್ಸ? ಕಾಯ್ತಾರೆ, ಅವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಎಲ್ರು ಸರಿಯಾಗಿ ನೋಡಿ. ನನ್ ಹುಡ್ಗ ಮಿಡಲ್ ಕ್ಲಾಸ್ ಹುಡ್ಗನ್ ತರ ಕಾಣಿಸ್ತಾನ? ಯಾವ ಆಂಗಲ್ ನಿಂದಾನೂ ಇಲ್ಲ. ನೋ ವೇ.
ಇವರು ಮಿಡಲ್ ಕ್ಲಾಸಾ? ಸಾಧ್ಯನೇ ಇಲ್ಲ. ನಮ್ ಜೊತೆ ಸೇರೋ ಎಲ್ಲ ಕ್ವಾಲಿಟೀಸ್ ಇದೆ, ಸ್ವಲ್ಪ ನಮ್ ದಾರಿಗೆ ತರಬೇಕಷ್ಟೇ. ನೋಡ್ದ ಬೇಬಿ, ಈ ಕಾಂಪ್ಲಿಮೆಂಟ್ಸ್ ಎಲ್ಲ ನೀನ್ ನನ್ ಫಿಯಾನ್ಸೆ ಅಂತ ಸಿಗ್ತಾ ಇರೋದು. ನಾನು ನಿನ್ ಫಿಯಾನ್ಸೆ, ಆದ್ರೆ ಶೋ ಪೀಸ್ ಅಲ್ಲ. ಶೋ ಪೀಸಾ? ಹೌ ಡೇರ್! ಯಾರು ಹಾಗಂದಿದ್ದು? ಯಾರು ಹಾಗಂದಿದ್ದು? ಯು ಆರ್ ಮೈ ಲೈಫ್, ಯು ಆರ್ ಮೈ ಸ್ವೀಟ್ ಜೀವ. ನೀನೇ ನನ್ ಜೀವ. ನನ್ ಕೈ ಹಿಡ್ಕೊಂಡು ನಡಿಬೇಕಾಗಿರೋ ನೀನು, ನನ್ ಬ್ಯಾಲೆನ್ಸ್ ತಪ್ಪಿದಾಗ ಹಿಡ್ಕೋಬೇಕಾಗಿರೋ ನೀನು. ನೀನು ನನ್ನ ಜೀವನದ ಭಾಗ. ಸಾಕು ಮೈ, ಮನೆಗೆ ಹೋಗೋಣ ನಡಿ. ನೀನು ನನಗೂ ಆರ್ಡರ್ ಮಾಡ್ತಿದ್ಯಾ? ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್ಗೆ ನೀನ್ ಆರ್ಡರ್ ಮಾಡ್ತಾ ಇದ್ಯಾ? ಅದು ಎಲ್ರೂ ಮುಂದೆ. ಆರ್ಡರ್ ಮಾಡ್ತಿಲ್ಲ, ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು ಅಂತ ಕೇಳ್ತಿದ್ದೀನಿ. ನೀನೇನ್ ಚಿಕ್ಕ ಹುಡುಗಿನ? ನಾನ್ ಚಿಕ್ಕ ಹುಡುಗಿನೇ. ನನ್ನ ಅಣ್ಣ ನನ್ನನ್ನ ಚಿಕ್ಕ ಹುಡುಗಿ ತರನೇ ನೋಡ್ಕೊಳ್ತಿರೋದು. ನಾನ್ ಏನ್ ಕೇಳಿದ್ರು ಕೊಡಿಸ್ತಾನೆ. ನಿನ್ನ ಬೇಕು ಅಂತ ಕೇಳ್ದೆ, ಕೊಡ್ಸಿದಾನೆ. ಅದಕ್ಕೆ ಕಾಂಪನ್ಸೇಷನ್ ಆಗಿ ನಿನ್ ಭೂಮಿಕಾ ಅಕ್ಕನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನಿನ್ನ ಲೋ ಕ್ಲಾಸ್ ಇಂದ ಹೈ ಕ್ಲಾಸ್ ತಂದಿದ್ದೀನಿ, ನನ್ ಲೆವೆಲ್ಗೆ. ಯು ಶುಡ್ ಬಿ ಗ್ರೇಟ್ಫುಲ್ ಟು ಮೀ, ಯು ನೋ. ಶಟ್ ಅಪ್! ಮಾತಾಡ್ಬೇಡ ಜಾಸ್ತಿ. ಏ ಅಪ್ಪಣ್ಣ, ಟೈಮ್ ಆಯ್ತು, ಬೇಗ ಮಲಗಿಸಿ ಮಕ್ಕಳನ್ನ. ಮಲಗೋಗ್ರೆ. ಹಾ ಇಡಳಿ ಬಾರೋ. ಹಲೋ. Am I speaking to Mr. Anand? Yes. Hello sir, excuse me. ಆನಂದ್, ಯಾರದು ಫೋನಲ್ಲಿ ಇಷ್ಟೊತ್ತಲ್ಲಿ? ಹುಡುಗಿ ಅಲ್ಲ ತಾನೆ? 1 minute. ಹುಡುಗಿ ಅಲ್ಲ, ಯಾವುದು ಇಂಪಾರ್ಟೆಂಟ್ ಕಾಲ್. ಸೈಲೆಂಟ್ ಆಗಿರೋ ಪ್ಲೀಸ್. ಹಲೋ. Hello. ಯಾ. ಸುಳ್ಳು ಹೇಳ್ತೀಯ? ಕುಡಿಲಿ. ಸ್ಪೀಕರ್ ಆನ್ ಮಾಡ್ತೀನಿ, ಗೊತ್ತಾಗತ್ತೆ. ಯಾರು ಇದು ಫೋನಲ್ಲಿ? ಇಷ್ಟೊತ್ತಲ್ಲಿ ನನ್ನ ಗಂಡನ ಜೊತೆ ಏನ್ರಿ ಕೆಲಸ ನಿಮ್ಗೆ? Hi sir, we are calling you from Premier International New York. We are offering you the post of CEO South Cluster. ನಿಮ್ ಕಡೆಯಿಂದ ಆದಷ್ಟು ಬೇಗ ಕನ್ಫರ್ಮೇಶನ್ ಬೇಕಿದೆ ಸರ್. Looking forward to have you join us soon. Sorry. Thank you madam. We'll call back soon. ಆನಂದ್, ಏನಿದೆಲ್ಲ? ಅದು ಒಂದು 5 ತಿಂಗಳ ಹಿಂದೆ ಮಲ್ಟಿನ್ಯಾಷನಲ್ ಕಂಪ್ನಿ ಪ್ರೀಮಿಯರ್ ಇಂಟರ್ನ್ಯಾಷನಲ್ ಇಂದ CEO ಜಾಬ್ ಆಫರ್ ಬಂದಿತ್ತು. ಆ ಕನ್ಫರ್ಮೇಶನ್ಗೆ ಕಾಲ್ ಮಾಡಿದ್ರು. ನಿಜವಾಗ್ಲೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಆದ್ರೆ ಗೌತಮ್ನ ಹೇಗ್ ಬಿಟ್ಟು ಹೋಗ್ತೀಯ ಆನಂದ್? ಅವನು ಪ್ರತಿಯೊಂದಕ್ಕೂ ನಿನ್ಮೇಲೆ ಡಿಪೆಂಡ್ ಆಗಿದ್ದಾನೆ. ಸಣ್ಣ ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ಡಿಸಿಷನ್ ತಗೊಳ್ಳೋವರೆಗೂ ಎಲ್ಲದಕ್ಕೂ ನಿನ್ ಸಜೆಷನ್ ತಗೊಳ್ಳೋದು. ಯೋಚನೆ ಮಾಡು, ಈ ಕಂಪ್ನಿ ನಿನಗೆ ಕೊಡ್ತಿರೋ ಆಫರು ಗೌತಮ್ ಕೊಡಕ್ಕಾಗಲ್ಲ. ಅವನ ಹತ್ರ ನೀನು ಡಿಮ್ಯಾಂಡ್ ಕೂಡ ಮಾಡೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಕಂಪನಿ, CEO ಪೊಸಿಷನ್, ಕೈ ತುಂಬ ಸ್ಯಾಲ್ರಿ, ಇದರಿಂದ ನಮ್ಮ ಮಕ್ಕಳ ಭವಿಷ್ಯನೂ ಸೇಫ್ ಆಗಿರುತ್ತೆ. ಆದರೆ ಈ ವಿಷಯನ ಗೌತಮ್ಗೆ ಹೇಗೆ ಹೇಳ್ತೀಯ? ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಪರ್ಣ. ಒಂದ್ ಕಡೆ ಮಕ್ಕಳ ಭವಿಷ್ಯ, ಇನ್ನೊಂದ್ ಕಡೆ ಫ್ರೆಂಡ್ಶಿಪ್ಪು, ಆ ಒಂದು ಬಾಂಡಿಂಗು. ಈ ಜಾಬ್ ಆಪರ್ಚುನಿಟಿಯಿಂದ ಒಂಥರ ಕತ್ತರಿಸಿ ಸಿಕ್ಕಾಕೊಂಡಂಗೆ ಆಗೋಗಿದೆ. ತಲೆ ಕೆಟ್ಟೋಗಿದೆ. ನೋಡಪ್ಪರ್ಣ, ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಗೊತ್ತಾಗಬಾರದು. ಪ್ರಾಮಿಸ್ ಮಾಡು.
ನೀನೇನೇ ಮಾಡಿದ್ರು ನಾನು ನಿನ್ನ ಜೊತೆ ಇರ್ತೀನಿ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ನಾನು ವಿಷಯನ ಗೌತಮ್ ಹೇಳಲ್ಲ. ಥ್ಯಾಂಕ್ ಯು. ಆದರೆ ನೀನು ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ಡೇಯ್, ನಾಚಿಕೆ ಆಗಲ್ವೇನೋ ನಿನ್ಗೆ? ವೈ? ಕೂಲ್ ಡ್ರಿಂಕ್ಸ್ ಬಾಟ್ಲಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡ್ತಾ ಇದೆಯಲ್ಲೋ, ಇದು ಬರೀ ಡ್ರಿಂಕ್ಸ್ ಮಾತ್ರ ಅವಮಾನ ಅಲ್ಲ, ಗಂಡ ಜಾತಿಗೆ ಅವಮಾನ. ಹಲೋ, ನಾವ್ ಯಾರಿಗೂ ಎದುರಲ್ಲಮ್ಮ. ನೋಡ, ಇವತ್ತು ನೈಟ್ ಫುಲ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಮಕ್ಕಳನ್ನ ಕಷ್ಟಪಟ್ಟು ಮಲಗಿಸಿ ಇಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ. ಅದು ಸೆಂಟ್ರಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ದೂರಾಲೋಚನೆ. ಏನು ಕಿಂಡಲ್ಲ, ನಿನಗೆ ಮದುವೆ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಮಾತು ಬೇಡ ಬಿಡುಗರು. ನೋಡ, ಈ ಒಂದು ಐತಿಹಾಸಿಕ ಖುಷಿಗೋಸ್ಕರ ಇವತ್ತು ಸಿಕ್ಕಾಪಟ್ಟೆ ಕುಡಿದು ಬಿಡ್ತೀನಿ. ನಮ್ಮ ಡುಮ್ಮ ಸರ್ದು ಎಂಗೇಜ್ಮೆಂಟ್ ಆಗಿದೆಯಲ್ಲ. ಏಯ್, ಡುಮ್ಮ ಅಂತ್ಯಾ? ನಿಮ್ಮ ಅಪ್ಪ ಡುಮ್ಮ, ನಿಮ್ಮ ಅಜ್ಜ ಡುಮ್ಮ, ನಿಮ್ಮ ಇಡೀ ಕಾಂದಾನೆ ಡುಮ್ಮ. ನಿನ್ನ ಓಕೆ 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 ಓಕೆ, ಸಾರಿ ಸಾರಿ ಸಾರಿ. ಓಕೆ, ಇವಾಗ ಕೊಡ. ಚಿಯರ್ಸ್. ಹಾಯ್ ಡಾರ್ಲಿಂಗ್, ಚಿಯರ್ಸ್. ಓಹೋ, ನಡೀಲಿ. ಅಯ್ಯೋ ಕಾಪಚ್ಚಿ ನನ್ ಬಂಗಾರ, ನನ್ ಗಂಡನ್ ನೋಡ್ಕಲಿ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದಾನೆ. ರಿಯಲ್ ಫ್ಯಾಮಿಲಿ ಮ್ಯಾನ್. ಕೂಲ್ ಡ್ರಿಂಕ್ಸ್ ಕೊಡು, ನಂಗೆ ಬಾಯಕ್ಕೆ ಆಗ್ತಿದೆ. ಇದಾ? ನನ್ ಕೂಲ್ ಡ್ರಿಂಕ್ಸ್ ಬೇಕು, ಥರ್ಸ್ಟಿ ಆಗ್ತಿದೆ, ಕೊಡು. ಕೂಲ್ ಡ್ರಿಂಕ್ಸ್ ಆದ್ರೆ ಈ ಕೂಲ್ ಡ್ರಿಂಕ್ಸ್ ಬೇಡ, ಬೇರೆ ಕೂಲ್ ಡ್ರಿಂಕ್ಸ್ ತಗೋ. ಬಿಡು, ನಾನು ಕುಡಿಬೇಕು. ಬೇಡ ಕಣೆ. ಏನೋ ಒಂಥರ ಇದೆ. ನಾನು ಹೇಳಿಲ್ವಾ, ನಾನು ಬೇಡ ಅಂತ ಹೇಳಿಲ್ವಾ? ಬೇರೆ ಕುಡಿ. ಒಂಥರ ಒಗ್ರಾಗಿದೆ, ಆದ್ರೂ ಚೆನ್ನಾಗಿದೆ. ಒಗ್ರ? ನೀನ್ ನಿಧಾನ ಕುಡಿ ಡಾರ್ಲಿಂಗ್, ನಿಧಾನ ಕುಡಿ. ನೋಡು ಚೆನ್ನಾಗಿ ಅರ್ಥ ಮಾಡ್ತೀನಿ. ಆಯ್ತಾಯ್ತು, ನೀನು ಸಾಕ್ಬಿಡು, ಎಷ್ಟು ಕುಡಿ. ಸೀನ್ ಸಿತಾರ ಸತ್ತ ಆನಂದ. ಚಿನ್ನ, ಅಲ್ಲ ಮಕ್ಕಳಿಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಡ ಅಂತ ಹೇಳ್ತೀಯ, ನೀನೇ ಕುಡಿತಾ ಇದ್ದೆ, ಸರಿನಾ? ಅದು ಮಕ್ಕಳಿಗೆ, ನಾನ್ ಮಕ್ಕಳಲ್ಲ, ಮಕ್ಕಳ ತಾಯಿ. ಅಲ್ಲ ನಾನು ಹೇಳಕ್ಕೆ ಅಲ್ವೇ. ಸಿಂಗರಾಣಿಯಲ್ಲೇ ಸೂಪರ್ ಆಗಿತ್ತು. ವೆರಿ ಗುಡ್. ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದೆ, ಕಾಲಿನ ಆಗೋಯ್ತು. ಸ್ಟಡಿ ಆಗಿದ್ದೀನಿ. ಸ್ಟ್ರಾಂಗ್. ಅಕ್ಕ, ಅವ್ನು ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ ಅವಳು ಏನೇ ಹೇಳಿರ್ಬೋದು, ಅದನ್ನ ಮಾತಾಡಿ ಬಗೆಹರಿಸಬಹುದಾಗಿತ್ತು ತಾನೆ. ಅಪ್ಪ ಅಮ್ಮನಿಂದ ನಿನ್ನನ್ನು ಬೆಳೆಸೋ ಜವಾಬ್ದಾರಿ ನಾನ್ ತಗೊಂಡಿದ್ದೆ ಜೀವ. ಸರಿ ಯಾವ್ದು ತಪ್ಪು ಯಾವ್ದು, ಅದಕ್ಕೇನ್ ವ್ಯತ್ಯಾಸ ಅನ್ನೋದು ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ನೀನ್ ತಪ್ಪು ಮಾಡಿದ್ರೆ ನೀನ್ ಮಾತ್ರ ಅದಕ್ಕೆ ಹೊಣೆ ಅಲ್ಲ, ನಾನು ಆಗಿರ್ತೀನಿ. ಅಕ್ಕ, ಅವಳು ನಿನಗ್ ಇನ್ಸಲ್ಟ್ ಮಾಡ್ಲಕ್ಕ. ಅದಕ್ಕೆ ನೀನ್ ಅವಳಿಗೆ ಇನ್ಸಲ್ಟ್ ಮಾಡ್ತೀಯಾ? ನೀನ್ ಅಕ್ಕಾಗ ಇನ್ಸಲ್ಟ್ ಮಾಡ್ದಾಗ ನಿನ್ ನೋವು ಆಯ್ತು ತಾನೆ. ಹಾಗೆ ಅವಳು ಇನ್ನೊಬ್ರು ತಂಗಿ ಅಂತ ನಿಮ್ಗೆ ಹೇಗೆ ಮರ್ತೋಯ್ತು? ಅವಳಿಗೆ ಇನ್ಸಲ್ಟ್ ಮಾಡಿ ಏನೋ ಸಾಧಿಸ್ದೆ ನೀನು. ಇರೋ ಪ್ರಾಬ್ಲಮ್ನ ದೊಡ್ಡದ್ ಮಾಡಿದ್ಯಾ ಅಷ್ಟೇ. ಇದೇನಾ ನಾವು ನಿನಗೆ ಕಲ್ಸಿರೋ ಸಂಸ್ಕಾರ? ಜೀವ, ಈ ಮನೆ ಮಗನಾಗಿ ನೀನ್ ಇಂಥ ಕೆಲಸ ಮಾಡಿದ್ಯಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಮಹಿಮಾ. ನನ್ನ ತಮ್ಮನ ಪರವಾಗಿ ನಾನೇನ ಹತ್ರ ಸಾರಿ ಕೇಳ್ತೀನಿ. ನನ್ನ ಕುಟುಂಬದ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳ್ತೀನಿ. ಮಿಸ್ಟರ್ ಗೌತಮ್, ತಪ್ಪಾಗೋಗಿದೆ. ಇದನ್ನು ಕ್ಷಮಿಸಿ ನನ್ನ ತಮ್ಮನ್ನ ನಿಮ್ಮ ತಂಗಿ ಕೊಟ್ಟು ಮದುವೆ ಮಾಡಿ ಅಂತ ನಾವ್ಯಾರೂ ಕೇಳ್ಕೊಳ್ಳಲ್ಲ.
ಪ್ರೀತಿಯಿಂದ ಬೆಳೆಸಿರೋ ಅಣ್ಣನಾಗಿ ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ. ರೀ, ನಾನು ಅನ್ಕೋತಿದ್ದೆ ನಾವೇ ಹೋಗಿ ಒಂದ್ಸಲಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಸುಮ್ಮನೆ ಕೂತಿದ್ಯಾ? ಸ್ವಲ್ಪ ಅವಳ ಮಹಿಮಾ ಹತ್ರ ಮಾತಾಡಿ ಪ್ಯಾಚಪ್ ಮಾಡ್ಕೊಳಕ್ ಟ್ರೈ ಮಾಡು ಜೀವ. ಇದು ಬರೀ ನಿನ್ ಜೀವನದ ಪ್ರಶ್ನೆ ಅಲ್ಲ ಜೀವನ್, ನಮ್ ಭೂಮಿ. ಇರುಕಂತ ನಾನು ನೋಡ್ತೀನಿ. ಅರೆ ನಮಸ್ಕಾರ, ಬನ್ನಿ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೌದು ಸಿಸ್ಟರ್, ಈ ಮದುವೆ ಕ್ಯಾನ್ಸಲ್ ಆದ್ರೆ ಗೌತಮನ್ನ ಮದುವೆ ಆಗಕ್ಕೆ ಹುಡುಗಿಯರು ರನ್ನಿಂಗ್ ರೇಸಲ್ಲಿ ಬರ್ತಾರೆ. ಅದರಲ್ಲಿ ಮೊದಲು ಬರೋದು ಅಶ್ವಿನಿ ಅತ್ತೆ ಮತ್ತು ಅವ್ರ ಫ್ರೆಂಡ್ ಮಗಳು. ಅವ್ರು ಗೆದ್ದಾಗ ತಾಳಿಯನ್ನು ಗೋಲ್ಡ್ ಮೆಡಲ್ ಕೊಡಲ್ಲ ಅನ್ನಕ್ಕಾಗತ್ತಾ ಸಿಸ್ಟರ್? ಅಪ್ಪಿ ತಪ್ಪಿ ಅವಳೇನಾದ್ರೂ ಮದುವೆ ಆಗಿ ಮನೆಗೆ ಎಂಟ್ರಿ ಕೊಟ್ಲು ಅಂತ ಇಟ್ಕೋ, ಅವಳು ಕಾಲಿಡೋದು ಈ ಮನೆ ನೆಲದ ಮೇಲೆ ಅಲ್ಲ ಸಿಸ್ಟರ್, ನಿನ್ನೆದೆ ಮೇಲೆ. ಆಗ ನೀನು ನಿನ್ನ ಮಕ್ಕಳು ಬೀದಿಲ್ ನಿಂತ್ಕೊಂಡು ಯಾಕ ಎಣ ಯಮ್ಮ ಏನು ಅಂತ ಮಾತಾಡ್ತಾ ಇದೀಯಾ? ಡೋಂಟ್ ವರಿ ಸಿಸ್ಟರ್, ಡೋಂಟ್ ವರಿ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಗೌತಮ್, ಅಮ್ಮ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನಿರಬಹುದು? ಏನ್ ಹೇಳು. ನಾನು ಭೂಮಿಕಾನ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೇನೆ. ಏನ್ ಹೇಳ್ತಾ ಇದೀಯ ಗೌತಮ್? ಪುಟ್ಟಿ ಮದುವೆನೇ ಕ್ಯಾನ್ಸಲ್ ಆಯ್ತು. ಇನ್ನು ನಾನು ಯಾಕಮ್ಮ ಮದುವೆ ಮಾಡ್ಕೋಬೇಕು? ಸರಿ ಹೋಗಲ್ಲ. ನೀನ್ ಯಾಕೆ ಮಹಿಮಾ ವಿಷಯ ನಿನ್ ವಿಷಯ ಒಂದ್ ಮಾಡ್ತಾ ಇದೀಯಾ? ಅಣ್ಣ, ನಾನು ಹೇಳ್ತಾ ಇರೋದು ಸರಿ ಇದೆಯಲ್ಲ? ಕರೆಕ್ಟ್ ಆಗಿದೆ, ಹೌದಲ್ವಾ? ಅಮ್ಮ, ನಿಮ್ಗೆಲ್ಲರಿಗೂ ಗೊತ್ತು, ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಜಸ್ಟ್ ಆನ್ ಒನ್ ಕಂಡೀಷನ್. ಆ ಮದುವೆನೇ ಕ್ಯಾನ್ಸಲ್ ಆದ್ಮೇಲೆ ನನ್ನ ಮದುವೆ ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಬೇಡ. ಬಟ್ ಗೌತಮ್, ಅಮ್ಮ, ಇದು ನನ್ನ ಡಿಸಿಷನ್. ಇದ್ರ ಬಗ್ಗೆ ಇನ್ಯಾವುದೇ ಡಿಸ್ಕಷನ್ ಬೇಡ ಪ್ಲೀಸ್. ಇಲ್ಲ, ನಾನು ಸೋಲ್ಬಾರ್ದು. ಗೌತಮ್ ಮತ್ತೆ ಭೂಮಿಕಾ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು.